ಪ್ರಶಾಂತ್ ಅಣ್ಣ ನೀವು ಸಮಾಜದ ವಿರುದ್ಧಾಗಿ ನಿಮಗೆ ಯಶವಂತಗೌಡರು ಬೇಕಾಗ್ಯಾರ, ನಿಮಗೆ ಸಮಾಜ ಬೇಕಾಗಿಲ್ಲ ಅಂತ ಹೇಳಿ ಇದ್ರ ಮೇಲೆ ಸ್ಪಷ್ಟ ತಿಳಿತದೆ ನೀವು ಮಾತಾಡೋದು ಇದ್ರ ಮೇಲೆ. ಎಲ್ಲರಿಗೂ ಜೈ ಭೀಮ್, ನಮಸ್ಕಾರ. ಏನ್ ನಮ್ಮ ಜಿತೇಂದ್ರಣ್ಣ ಕಾಂಬ್ಳೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣ ಅಂತೇಳಿ ಹ್ಯಾಂಗ್ ಹೆಸರಿಟ್ರಿ, ಅದು ನಾವು ಹೋರಾಟ ಮಾಡಿದೆವು, ಏನು ಹೋರಾಟ ಮಾಡಿ ಜಾಗ ಕಬ್ಜಾ ಮಾಡಿ ನಾವು ಜೆಂಡಾ ನಡೆಸಿದೆವು ಅಂತೇಳಿ ಎಲ್ಲ ಅವರು ಜೆಂಡಾ ನಡೆಸೋದು ಮತ್ತು ಜಾಗದಾಗ ಎಲ್ಲ ರೀತಿ ಫೋಟೋ ತಕೊಂಡು ಎಲ್ಲ ಗ್ರೂಪ್ ತೋರಿಸ್ಯಾರ ಅವರು. ನೋಡ್ರಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ರ ಆಗಲಿ, ಇವತ್ತು ಯಾವುದೇ ಮಹಾಪುರುಷರ ಪುತ್ರ ಆಗಲಿ, ಅದು ಗೌರ್ಮೆಂಟ್ ಜಾಗದಲ್ಲೇ ಹೋರಾಟ ಮಾಡಿ ಎಲ್ಲರ ಪುತ್ರಗಳು ಅಲ್ಲೇ ನಿಂದಿರ್ತಾರೆ ಮಹಾಪುರುಷರದು. ಅದು ನಮ್ಮ ಪ್ರಶಾಂತ್ ಅಣ್ಣವರು ನಿನ್ನೆ ಒಂದು ಏನು ಸ್ಟೇಟ್ಮೆಂಟ್ ಕೊಟ್ಟಾರ, ಇಲ್ಲ ಅದು ನೀವು ಕುರುಪ್ ತೋರಿಸ್ರಿ, ನಾವು ನಿಮಗೆ ಗೌಡ್ರಿಗೆ ಹೇಳಿ ಜಾಗ ಬಿಡಿಸ್ಕೊಡ್ತೇವೆ ಅಂತ ಹೇಳಿ. ಪ್ರಶಾಂತ್ ಅಣ್ಣವರೇ, ನಿಮಗೊಂದು ಮೊದಲಿನ ಒಂದು ಪ್ರಶ್ನೆ ಅದ. ನೀವು ದಲಿತ ವಿರೋಧಿಯೋ ಏನು ಶಾಸಕರ ಅಭಿಮಾನಿಯೋ? ನೀವು ಈ ಮಾತು ನಿಮಗೆ ಕೇಳಿದ್ರಪ್ಪ ಅಂದ್ರೆ ನೀವು ದಲಿತ ವಿರುದ್ಧ ಮಾಡ್ಲಕತ್ತಿರತ್ ನನಗೇನೋ ಅನಿಸ್ತದ. ನಾ ಮತ್ತೆ ಹೇಳ್ತೀನಿ, ನಾವು ಬಾಬಾ ಸಾಹೇಬ್ ಅಭಿಮಾನಿ ಅಂತೇಳಿ. ಇವತ್ತು ಜಿತೇಂದ್ರಣ್ಣ ಕಾಂಬ್ಳೆ ಅವರು ನಮ್ಮ ಸಮಾಜದ ಪರವಾಗಿ ಹೋರಾಟ ಮಾಡಿ ಇವತ್ತು ಎಲ್ಲ ಜಾಗವನ್ನು ಕಬ್ಜೆ ಮಾಡಿ ಅದು ಜೆಂಡಾ ನಡೆಸಿ ಇವತ್ತ ಅದು ಅಲ್ಲಿಗೆ ನಿಂತ ಬಳಕ ಈಗ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣ ಅಂತೇಳಿ ಹೆಸರಿಡ್ತಾರೆ ಶಾಸಕರು. ಅದು ಅವ್ರೇನು ಕೇಳ್ಯಾರ, ಸಾರ್ವಜನಿಕ ಬೇಕಾಗಿಲ್ಲ ನಮ್ಗ, ನೀವು ಕ್ರೀಡಾಂಗಣ ಮತ್ತೊಂದು ಹೊಸದು ಮಾಡ್ರಿ, ಅದು ನಮ್ಮ ಸಮಾಜಕ್ಕೆ ಬಿಟ್ಕೊಡ್ರಿ ಅಂತೇಳಿ ಅವರು ಸಮಾಜದ ಪರವಾಗಿ ಕೇಳ್ಯಾರ. ನಾಯನ್ ನನ್ನ ಮನೆಗೆ ಕೇಳಂಗಿಲ್ಲ, ನಮ್ಮ ಲೀಡರ್ಗಳು ನಮ್ಮ ಕಾರ್ಯಕರ್ತರ ಮನೆಗೆ ಕೇಳಂಗಿಲ್ಲ ಅಂತ ಸ್ಪಷ್ಟವಾಗಿ ಅದಾಗ ಹೇಳ್ಯಾರ. ಅದಕ್ಕೆ ಅವರು ಸಮಾಜದ ಪರವಾಗಿ ಕೇಳಿದಾಗ ನೀವು ಸಮಾಜದಕ್ಕೆ ಆಟ ಬರ್ತೀರಪ್ಪ ಅಂದ್ರೆ ನೀವು ನಮ್ಮ ದಲಿತ ಸಮಾಜದ ವಿರುದ್ಧಿ ಅಂತ ಅವ್ರಿಗೆ ಹೇಳಕ್ ಬಯಸ್ತೀನಿ. ನಿಮ್ಗೆ ಆಟ ತಾಕತ್ತಿತ್ತಪ್ಪ ಅಂದ್ರ, ನಿಮಗೆ ಜಾಗ ಬಿಡಿಸ್ಕೊಡೋದಿತ್ತಪ್ಪ ಅಂದ್ರ, ಆ ಕೋರ್ಟ್ ಮುಂದಿನ ಜಾಗ ದಲಿತ ಸಮಾಜದ ಅಂತ ಹೇಳ್ತಾರ, ಆ ಜಾಗ ನಿಮ್ಮಲ್ಲಿ ಏನಾರ ತಾಕತ್ತಿತ್ತಪ್ಪ ಅಂದ್ರೆ ಜಾಗ ಸಮಾಜದ ಜಾಗದ ಸಮಾಜಕ್ಕೆ ಬಿಡಿಸ್ಕೊಡ್ರಿ. ಇನ್ನೊಂದು ನಿಮ್ಮ ಬಾಬಾ ಸಾಹೇಬ್ ಮೇಲೆ ಬಹಳ ಅಭಿಮಾನ ಇತ್ತಪ್ಪ ಅಂದ್ರ, ಈಗೇನು ಬೆಂಗಳೂರು ವಿಧಾನಸಭಾದ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅದ, ಬೆಳಗಾವಿ ವಿಧಾನಸಭಾ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಅದ. ನಿಮ್ಮಲ್ಲಿ ಏನಾರ ತಾಕತ್ತಿತ್ತು, ನೀವು ಬಾಬಾ ಸಾಹೇಬ್ ಅಭಿಮಾನಿ ಇದ್ರಿ, ಶಾಸಕರು ನಿಮ್ಮ ಮಾತು ಕೇಳ್ತಿರಪ್ಪ ಅಂದ್ರ ನೀವು ಇಂಡಿ ಒಳಗ ಮಿನಿ ವಿಧಾನಸಭಾದೊಳಗ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಲ್ಲಿ ಒಳಗ ಸ್ಟ್ಯಾಚ್ಯೂ ಆಗಬೇಕು. ನಾವು ಮತ್ತೆ ಯಾವ ಮಹಾಪುರುಷರ ಸ್ಟ್ಯಾಚ್ಯೂ ಕುಂದ್ರು ನಮ್ಗೆ ಯಾರ್ದು ನಮಗೂ ವಿರುದ್ಧಿ ಇಲ್ಲ, ಎಲ್ಲಾ ಮಹಾಪುರುಷರ ಸ್ಟ್ಯಾಚ್ಯೂಗಳಲ್ಲಿ ಆಗಲೇಬೇಕು. ಆದ್ರೆ ಮೊದಲು ದೇಶದ ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಮಿನಿ ವಿಧಾನಸಭಾದಲ್ಲಿ ಆಗ್ಬೇಕಂತ ಹೇಳಿ ಮತ್ತು ಪ್ರಶಾಂತ್ ಅಣ್ಣವರಿಗೆ ಮತ್ತು ಆಫೀಸರ್ಗಳಿಗೆ ನೀವೇನು ಶಾಸಕರು ನಿಮ್ಮ ಮಾತು ಕೇಳ್ತಾರ ಅಂತ ಹೇಳ್ತಿರಲ್ಲ, ಹೇಳ್ತೀನಿ ನಿಮ್ಮಲ್ಲಿ ತಾಕತ್ತಲ್ಲ 4-5 ಎಕರೆ 3 ಎಕರೆ ನಾ ಹೆಸರು ಕೊಡ್ತೀನಿ ಶಾಸಕರಿಗೆ ಅಂತ ಹೇಳಿ ಇದು ಮಾಡಿ ತೋರಿಸ್ರಿ. ನೋಡಿ, ನಾವು ನೋಡ್ತೇವೆ ನಮ್ಮ ಇಂಡಿ ಒಳಗ ಸಿಟಿ ಒಳಗ ನಮ್ಮ ಹುಡುಗರು ಶಿಕ್ಷಣವಂತರಾಗಿ ಸಾಲಿ ಕಲ್ತು ಏನು ಕೆಲಸ ಇಲ್ಲದೆ ತಿರುಗಾಡ್ತಾರ. ನಿಮ್ಮದು ಅಷ್ಟ ಅಭಿಮಾನ ಇತ್ತಪ್ಪ ಅಂದ್ರ ನೀವು ಅಧ್ಯಕ್ಷರಾಗಿ ಹೋದ್ರಿ, ಆಳಗ ನಮ್ಮ ಎಲ್ಲ ಎಷ್ಟು ನಮ್ಮ ಸಮಾಜದೊಳಗ ಸಾಲಿ ಕಲ್ತು ದುಡ್ದತ್ರ ಅವ್ರಿಗೆಲ್ಲ ಕೆಲಸಕ್ಕೆ ಹಚ್ಚಬೇಕಾಗಿತ್ತು. ಯಾಕಂದ್ರೆ ಶಾಸಕರೇ ನಿಮ್ಮ ಮಾತು ಕೇಳ್ತಾರ, ಯಾಕೆ ಹಚ್ಚಿಲ್ಲ? ಸಮಾಜದೊಳಗ ನೋಡ್ರಿ, ಹಳ್ಳಿಗೊಳದಾಗ ಹೋಗಿ ನೋಡ್ರಿ, ಹಳ್ಳಿಗೊಳದಾಗ ಯಾರಿಗೆ ಮನಿ ಇಲ್ಲ, ಯಾರಿಗೆ ಇರ್ಲಿಕ್ಕಿಲ್ಲ, ಯಾರಿಗೆ ಬಹಳ ಅನಾನುಕೂಲವಾಗ್ಯದ. ಶಿರ್ಷಣ ಗ್ರಾಮದೊಳಗೆ ಹೋಗಿ ನೋಡ್ರಿ, ಅಲ್ಲಿ ನೀವೇ ಕೆಲಸ ಮಾಡಿರೋದು, ನೀವೇ ನಿಮ್ ಪೈಪ್ ಲೈನ್ ಎಲ್ಲ ಹಾಕ್ಸಿರಿ, ಅಲ್ಲಿ ನಿಮ್ಗೆ ನಾನು 2 ಸಲ ಫೋನ್ ಹಚ್ಚಿದ, ಹಣ ಅದು ಮಾಡಿಸ್ಕೊಡ್ರಿ ಅಂತೇಳಿ. ಅದು ಏನದ, ಯಾರ ಮನಿ ಜಾಗನಾಗರೆ ಪೈಪ್ ಲೈನ್ ಹಾಕಿಸಿದ್ರೆ ನಮ್ಮ ಸಮಾಜಕ್ಕೆ ಅಂಬೇಡ್ಕರ್ ಓಣಿ ಮತ್ತೆ ಎಲ್ಲಾ ಸಮಾಜದವ್ರು ಇರ್ತಾರಲ್ಲಿ ಶಿಫ್ಟಿಂಗ್ ಇರೋದಾಗ ಪ್ರತಿಯೊಂದು ಸಮಾಜದವ್ರನ್ನ ಕಾಲ್ ಮಾಡೋ, ಹಣ ಇಲ್ಲೆಲ್ಲ ಪೈಪ್ ಕಿತ್ತು ಹೋಗದಾರ, ಅವ್ರು ಪ್ರೈವೇಟ್ ಜಾಗದವ್ರು ಪೈಪ್ ಕಿತ್ತು ಹೋಗದಾರ, ನೀವು ಪ್ರೈವೇಟ್ ಜಾಗದಾಗ ಹಾಕಿ ನೀವೆಲ್ಲ ಅಲ್ಲಿ ಪೈಪ್ ಲೈನ್ಗಳು ಮಾಡ್ಕೊಂಡ್ ಬಂದ್ರಿ. ಅಂತವೆಲ್ಲ ನೀವು ಸಮಸ್ಯೆಗಳು ಬಗೆಹರಿಸಬೇಕು. ನೀವು ಬಿಟ್ಟು ಕಿಸಿದ್ರೆ ದಲಿತರ ವಿರುದ್ಧಿನೇ, ದಲಿತರ ಯಾರೋ ಒಬ್ರು ವಿರುದ್ಧ ಬಂದ್ರಪ್ಪ ಅಂದ್ರೆ ಅವ್ರ ವಿರುದ್ಧ ಮಾತಾಡ್ತೀರಿ. ಪ್ರಶಾಂತ್ ಅಣ್ಣ ನಿಮಗೆ ತಪ್ಪಾಗ್ತದ. ನೀವು ಏನೇ ನೀವು ಮಾಡೋದಪ್ಪ ಅಂದ್ರೆ ಅದು ಮೊದಲು ಜಾಗ ಬಿಡಿಸ್ಕೊಡ್ರಿ ಕೋರ್ಟ್ ಮುಂದಿಂದು. ಇನ್ನೊಂದು ಹೇಳ್ತೀನಿ, ದಲಿತ ಸಮಾಜದಾಗ ಹಳ್ಳಿಯಲ್ಲಿ ಏನೇನು ನಡೀತದ ಅನ್ನೋದು ಹೋಗಿ ನೋಡ್ರಿ. ಈಗ ಈ ಶಾಸಕರ 3ನೇ ಪೀರಿಯಡ್ ನೀವು ಪ್ರತಿಯೊಬ್ಬರಿಗೆ ಮಾಡಂತ ಹೇಳಲ್ಲ, ಮಾಡೋದಾಗಲ್ಲ. ಯಾವ ಹಳ್ಳಿಯಾಗಿ ನೀವೇನು ಗಾಡಿ ಕೊಟ್ರಿ, ಬೋರ್ ಹಾಕಿಸ್ಕೊಟ್ಟಿರಿ, ಮತ್ತ ಲೀಡರ್ಗಳಲ್ಲಿ ಎಷ್ಟು ಬೋರ್ ಅವ, ಲೀಡರ್ಗಳಲ್ಲಿ ಎಷ್ಟು ಗಾಡಿ ಅದಾವ, ಈ ಲೀಡರ್ಗಳು ಬಾಯಿ ಎಷ್ಟವ, ಮತ್ತ ಕಾರ್ಯಕರ್ತರ ಬಳಿ ದಲಿತ ಕಾರ್ಯಕರ್ತರ ಬಳಿ ಎಷ್ಟು ಬಾಯಿ ಅವ, ಎಷ್ಟು ಬೋರ್ ಅವ ಅನ್ನುವಂಥದ್ದು ಸ್ಪಷ್ಟಪಡಿಸ್ಬೇಕು. ನೀವು ಲೀಡರ್ ಬಳಿ ಎಷ್ಟು ಅದಾವ ಮತ್ತು ಕಾರ್ಯಕರ್ತರ ಬಳಿ ಎಷ್ಟು ಅದಾವ ಅನ್ನೋದು.
ಅದಕ್ಕೆ ನೀವು ನಿಮ್ಗ ಬಾಬಾ ಸಾಹೇಬ್ರ ಅಭಿಮಾನ ಎಷ್ಟು ಅದ ಅನ್ನೋದು ಮುಖಾಂತರ ಗೊತ್ತಾಗ್ತದ. ನೀವು ಏನು ಶಾಸಕರಿಗೆ ವೈಯಕ್ತಿಕ ಏನು ಬೈದಿರು ಆಳಕ್ಕೆ ಪ್ರೆಸ್ಮೆಂಟ್ ಮಾಡಬೇಕಾಗಿತ್ತು. ನಾವು ನಿಮ್ಗೆ ಹೌದ್ರಪ್ಪ ಅಣ್ಣ ಅಂತ ಹೇಳ್ತಿದ್ದೆವು. ಈಗ ಸಮಾಜ ವಿರುದ್ಧ ಪ್ರೆಸ್ಮೆಂಟ್ ಮಾಡಿ ಸಮಾಜದ ಬಗ್ಗೆದ ಕಳಕಳಿಯಿಂದ ಜಿತೇಂದ್ರಣ್ಣ ಕಾಂಬ್ಳೆ ಅವರು ಸಮಾಜದ ಪರವಾಗಿ ಮಾತಾಡ್ತಾರ ಅಂದ ಬಳಿಕ ನೀವು ಸಮಾಜದ ವಿರುದ್ಧ ಆಗಿ ನಿಮ್ಗೆ ಯಶವಂತರಗೌಡರು ಬೇಕಾಗ್ಯಾರ, ನಿಮ್ಗೆ ಸಮಾಜ ಬೇಕಾಗಿಲ್ಲ ಅಂತ ಹೇಳಿ ಇದ್ರ ಮೇಲೆ ಫಸ್ಟ್ ತಿಳಿತದೆ ನೀವು ಮಾತಾಡೋದು. ಇದ್ರ ಮೇಲೆ ದಯವಿಟ್ಟು ಅದೇನು ನಿಮ್ಮಲ್ಲಿ ತಾಕತ್ತಿತ್ತಪ್ಪ ಕೋರ್ಟ್ ಜಾಗ ಬಿಡಿಸಿ ತೋರಿಸ್ರಿ ನಮ್ಗೆ. ಬುದ್ಧ ವಿಹಾರ ಎಷ್ಟು ವರ್ಷ ಐತಲ್ಲಿ ನಡೆದ ಕೆಲಸ. ಬುದ್ಧ ವಿಹಾರಕ್ಕ ಇಂಜಿನಿಯರ್ ತಂದವರು ನಾನು ನಮ್ಮ ಪ್ರಶಾಂತ್ ವಾಘಮಾರೆ. ಮೀರಾತಾಯಿ ಅಂಬೇಡ್ಕರ್ ಅಲ್ಲಿ ಬಾಬಾ ಸಾಹೇಬರು ಬೊಂಬೈದಾಗಿದ್ದಂತ ಮನೆಯಲ್ಲಿ ಹೋಗಿ ಮೀರಾತಾಯಿ ಅಂಬೇಡ್ಕರ್ ಅವ್ರು ಹೋಗಿ ನಾವು ಒಯ್ದು ಕಾಲು ಬೀಳಿಸ್ಕೊಂಡ್ ಬಂದವರು ನಾವು. ಮೀರಾತಾಯಿ ಅಂಬೇಡ್ಕರ್ ದರ್ಶನ ತೊಗೊಂಡ್ ಬಂದವರು ನಾವು. ಭೀಮರಾವ್ ಅಂಬೇಡ್ಕರ್ ಸಾಹೇಬ್ರಲ್ಲಿ ಕರ್ಕೊಂಡು ಹೋದವರು ನಾವು. ಇಂಜಿನಿಯರ್ ಕೊಟ್ಟವರು ನಾವು. ಪುನಃ ಕಾಂಟ್ರಾಕ್ಟರ್ ಕೊಟ್ಟವರು ನಾವು. ಮುಂದೆ ಏನ್ ಮಾಡಿದ್ರಿ? ಬುದ್ಧಿವಾರ ನಿಮ್ಮ ವೈಯಕ್ತಿಕ ಅನ್ನುವಂಗ ನಮ್ದು ಎಲ್ಲಿ ನಮಗೆ ಕರೀಲಿಲ್ಲ, ನಮ್ಗೆ ಹೆಸರು ಸುದ್ದ ಹೇಳಿಲ್ಲ, ಅದ್ರಾಗ ಯಾರ್ಯಾರ ಮೆಂಬರ್ಶಿಪ್ ಆಗಿರೋದು ನಮ್ಗೆ ಗೊತ್ತೂ ಇಲ್ಲ. ಎಲ್ಲ ಮಾಡಿದವ್ರು ನಾವು. ಮೊನ್ನೆ ಏನ್ ಮಾಡಿದ್ರಿ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಟ್ಯಾಚು ತಳಗಿ ಒಮ್ಮೆ ನೋಡ್ಲಿಕ್ಕೂ ಬರೀ ನಾಗೇಶ್ ಅಂತ ಹೇಳಿ ಕೇಳಲ್ಲ. ಇಡೀ ಇಂಡಿ ತಾಲೂಕು ಮತ್ತು ಬಿಜಾಪುರ ಜಿಲ್ಲಾದವ್ರಿಗೆ ಗೊತ್ತದ ಯಾರು ಹೋರಾಟ ಮಾಡ್ಯಾರ, ಯಾರ್ದು ಏನಾಗ್ಯದ ಅಂದು ಬಾಬಾ ಸಾಹೇಬ್ ಟ್ಯಾಚು ಇಂಡಿಗೆ ಯಾಕೆ ಬರ್ತನ್ನೋದ ನಾವ್ ಹೇಳೋದು ಅವಶ್ಯಕತೆ ಇಲ್ಲ. ಅಲ್ಲಿ ಏನ್ ಮಾಡಿದ್ರಪ್ಪ, ಎಲ್ಲ ಇವ್ರ ತಂದು ಓಡಾಡೋದ್ರಂಗೆ ಇವರೇ ಭಾರಿ ಓಡಾಡಿ ಇಡುವೆ ನೋಡೋದು ನಾವು ಮಾಡಿದ್ರಿ. ಒಳ್ಳೇದು, ನಿಮ್ಗೆ ಒಳ್ಳೇದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ನಮಗೆ ಶಕ್ತಿ ಕೊಡ್ಲಿ. ನಾವು ಹಿಂಗೆ ಹೋರಾಟ ಮಾಡ್ತೇವೆ. ನಿಮ್ಗೆ ಅದು ಹಂಗೆ ನೀವು ನಮ್ಮ ಹೋರಾಟ ಫಲ ಸಿಕ್ಕೊಳಕ್ ನೀವು ಓಡಾಡ್ಕೋತ ಮಾಡದೇ ಇರಲಿ. ಅದು ಈಗ ನೋಡಿದೆವು ನಿನ್ನೊಂದು ಇನ್ಸ್ಟಾಗ್ರಾಮ್ಗೆ ಬಾಬಾ ಸಾಹೇಬ್ರದ್ದು ಒಂದು ಇದು ಹಾಕಿನಿ, ಟ್ಯಾಚು ಹಾಕಿನಿ ಇನ್ಸ್ಟಾಗ್ರಾಮ್ಕ. ಗುಲ್ಬರ್ಗ ಹೈಕೋರ್ಟ್ ಗೊತ್ತದ ನನಗೆ, ಇವತ್ತು ಗೊತ್ತಾಗಿದೆ ಬೆಳಗ್ಗೆ. ಗುಲ್ಬರ್ಗ ಹೈಕೋರ್ಟ್ದಾಗ ಅಂತ ದಿಲ್ಲಿ ಹೈಕೋರ್ಟ್ದಾಗ ಬಿಟ್ರ ಗುಲ್ಬರ್ಗ ಹೈಕೋರ್ಟ್ದಾಗ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಟ್ಯಾಚುವಲ್ಲಿ ಪುನಾದಲ್ಲಿ ಮಾಡ್ಲಿಕತ್ತಾರ. ಗುಲ್ಬರ್ಗದವರು ನೀವೇನ್ ಮಾಡಿರಿ, ಮಾಡಿಸಿದೀವಿ ಅನ್ನಂಗ ಅಂತ ಹೇಳಿ ನೀವು ಹೋಗಿ ಗುಲ್ಬರ್ಗದಾಗ ಟ್ಯಾಚು ಹಾಕಿರಿ. ನಾವಿಟ್ಟೆಲ್ಲ ಹೋರಾಟ ಮಾಡಿ ಟ್ಯಾಚು ಹಾಕಿರಿ, ಎಲ್ಲಿ ಹಾಕಿದೇವು ಏನ್ ಹಾಕಿದೇವು ನಮಗೆ ಹೇಳಾರ್ದೆ ಮಾಡಿ ಅದು ತಂದಿಟ್ರಿ. ಅಲ್ಲಿ ಬಾಬಾ ಸಾಹೇಬ್ರು ಟ್ಯಾಚು ಇನ್ನೂ ತನ್ನದು ಫೌಂಡೇಶನ್ ಒಂದ್ 2 ಫುಟ್ ಹೈಟ್ ಆಗ್ಬೇಕಂತ ಹೇಳಿ ನಾ ಆಫೀಸರ್ ಕೈ ಮುಗಿದು ಕೇಳ್ಕೊಂಡ, ಮತ್ತೆ ಎಲ್ಲರಿಗೆ ನೀವು ಏನು ಮಾಡಲಿಲ್ಲ ತನಕ ಟ್ಯಾಚು ಇಟ್ರಿ. ಈಗ ಟ್ಯಾಚು ಇನ್ನ 2 ಫುಟ್ ಹೈಟ್ ಆಗಿತ್ತಪ್ಪ ನೀವು ಹೇಳ್ತೀರಿ ಹಿಂದಿನ ಗಾಡಿ ಎತ್ತಬೇಕಿತ್ತು. ಹೌದು, ಎತ್ತಬೇಕಾಗಿತ್ತು. ನಿಮ್ಮಲ್ಲಿ ಪ್ಲಾನ್ ಇಲ್ಲದ್ರೆ ನೀವು ಕಟ್ಟ್ರಿ. ನಮಗ್ ಕೇಳಿದ್ರೆ ನಾವು ಪ್ಲಾನ್ ಹೇಳ್ತಿದ್ದೆವು. ಅದಕ್ಕೆ ನೀವು ಸಮಾಜ ವಿರುದ್ಧ ಇದ್ದಿರೋ ಪ್ರಶಾಂತಣ ಮತ್ತೇನು ಸಮಾಜ ಪರವಾಗಿದ್ರಿ ಅಂತೇಳಿ ನೀವು ಫಸ್ಟ್ ಪಡಿಸ್ಬೇಕು. ನೀವು ಬಹುತೇಕ ನೀವು ನಿನ್ನ ಮಾತಾಡಿದ್ರು ಸಮಾಜ ವಿರುದ್ಧ ಮತ್ತು ಶಾಸಕರಿಗೆ ಅಪಾರ ಕಾಳಜಿ ಮಾಡೋರು. ನೀವತ್ತೇನ್ ಪ್ರೆಸ್ ಮೀಟ್ ಮಾಡ್ಲತ್ತೀರಿ, ನೀವತ್ತೇನ್ ಕೂತು ಮಾತಾಡ್ಲಕತ್ತಿರಲ್ಲ, ಅದು ನಿಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡೋ ಅಧಿಕಾರ ಕೊಟ್ಟಾರ. ಬಾಬಾ ಸಾಹೇಬ್ ಇದ್ದಿದ್ಲಪ್ಪ ನಮ್ಮ ಕೊಳ್ಳಗಿನ ಗಡಿಗೆ ಬೆನ್ನಿಗೆ ಬಾರಿಗಿನೇ ಇರ್ತಿತ್ತು. ಪ್ರಶಾಂತ್ ಅಣ್ಣವ್ರೆ, ನೀವು ಸಮಾಜ ಪರವಾಗಿ ಮಾತಾಡ್ಬೇಕಾಗಿತ್ತು. ನೀವು ನೀವು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳೋಕೆ ನೀವು ಸಮಾಜ ಪರವಾಗಿದ್ದೀರೋ ಸಮಾಜ ವಿರುದ್ಧ ಇದ್ದೀರ ಅಂತೇಳಿ ಇವತ್ತೆಲ್ಲ ಸಮಾಜಕ್ಕೆ ಗೊತ್ತಾಗ್ತದ. ದಯವಿಟ್ಟು ಇನ್ನೊಂದು ಹೇಳ್ತೀನಿ, ನಮ್ಮೆಲ್ಲ ಸಮಾಜದವರಿಗೆ ಅದು ಕೋರ್ಟ್ ಮುಂದೆ ಜಾಗ ಬಿಡಿಸ್ಕೊಡ್ಬೇಕಂತೇಳಿ ಪ್ರಶಾಂತ್ ಕಾಳೆ ಅವ್ರಿಗೆ ನನ್ನೊಂದು ವಿನಂತಿ ಅದ. ಜೈ ಭೀಮ್, ನಮಸ್ತೆ, ಸಲಾಂ ಅಲೈಕುಂ.